ನಮ್ಮ ನೆಲದ ಸಂಸ್ಕೃತಿಯನ್ನ ಇನ್ನೊಂದು ದೇಶದಲ್ಲಿ ನಾವು ನೋಡುವಂತ ಆನಂದವೇ ಬೇರೆ. ಬೆಳಗಿನಿಂದ ಫುಟ್ಬಾಲ್ ಆಡಿಸುವಂಥದ್ದು, ಕ್ರಿಕೆಟ್ ಆಡುವಂಥದ್ದು, ಎಷ್ಟು ಟೀಮ್ಗಳು ಅಂತ ಹೇಳಿದ್ರೆ ಒಂದ್ಸರಿ ಏನು ಕ್ರಿಕೆಟ್ ಇದು ಮಾಡಿ 100 ಟೀಮ್ ಏನೋ ಬಂದಿದ್ವು, 104 ಟೀಮ್ ಬಂದಿದ್ವು ಅಂತ. ಎಲ್ಲೋ ಒಂದು ಸಣ್ಣ ಚ್ಯುತಿ ಬರದ ಹಾಗೆ ಅವರೆಲ್ಲರೂ ಕೂಡ ನ್ಯಾಯವನ್ನ ನೀವು ಕೊಡುವಂತ ಜಡ್ಜ್ಮೆಂಟ್ ಅನ್ನ ಒಪ್ಕೊಳ್ಳೋ ಹಾಗೆ ಮಾಡುವಂಥದ್ದು ಬಹಳ ಕಷ್ಟ. ಆಟ ಆಡಿಸೋದು ಬಹಳ ಸ್ವಲ್ಪ, ತೀರ್ಪು ಕೊಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಬಹಳ ದೊಡ್ಡ ಗೊಂದಲಗಳಾಗ್ತವೆ. ಅಂಥದ್ರಲ್ಲಿ ನಮ್ಮೆಲ್ಲ ಯುವಕರು ಅವರೆಲ್ಲರನ್ನು ಸಮಾಧಾನ ಪಡಿಸಿ ಬೆಳಗಿನಿಂದ ಫುಟ್ಬಾಲಿಂದ ಹಿಡಿದು ಎಲ್ಲ ಕ್ರೀಡೆಗಳನ್ನು ಕೂಡ, ಬ್ಯಾಡ್ಮಿಂಟನ್, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದ ಎಲ್ಲ ಕ್ರೀಡೆಗಳು, ಕಬಡ್ಡಿ, ನಮ್ಮ ದೇಶೀಯ ಆಟಗಳು ಅವೆಲ್ಲವನ್ನು ಕೂಡ, ಹಗ್ಗ ಜಗ್ಗಾಟ, ಖೋಖೋ ಒಂದು ಮಾಡಲಿಲ್ಲ ಅಂತ ಕಾಣುತ್ತೆ, ಅದನ್ನು ಮಾಡಿದ್ರು. ಎಲ್ಲ ನಮ್ಮ ದೇಶೀಯ ಆಟಗಳನ್ನು ಸೇರಿಸಿಕೊಂಡು ಸುಮಾರು ಒಂದು 2-3 ಸಾವಿರ ಜನ ಬೆಳಗ್ಗೆ ಇಲ್ಲಿ ಆಟ ಆಡಿರ್ಬೋದು. ನಾವು 7:30 ಬಂದಾಗಲೂ ಕೂಡ ಇನ್ನೂ ಆಟ ನಡೀತಾನೆ ಇತ್ತು. ಅಷ್ಟು ಖುಷಿ ಆಯಿತು. ಹಾಗಾಗಿ ನಾವು ನಮ್ಮ ತನವನ್ನ, ನಮ್ಮ ನೆಲದ ಸಂಸ್ಕೃತಿಯನ್ನ ಬೇರೆ ದೇಶಕ್ಕೆ ಹೋಗಿ ಆ ದೇಶದ ಗೌರವವನ್ನು ಕೂಡ ನಾವು ಕಾಪಾಡಿಕೊಂಡು ನಮ್ಮ ನೆಲದ ಸಂಸ್ಕೃತಿಯನ್ನು ಎತ್ತಿಡಿಯುವಂಥದ್ದು ನಮ್ಮೆಲ್ಲರ ಒಂದು ಸ್ವಾಭಿಮಾನದ ಸಂಕೇತ. ಅಂಥದ್ರಲ್ಲಿ ಪ್ರತಾಪ್ ಸಿಂಹರ್ ಅವರು ಹೇಳಿದಂತೆ ಇಲ್ಲಿಂದ ಬಂದಂಥವ್ರಿಗೆ ನಾವು ಅಲ್ಲಿ ಆಶ್ರಯ ಕೊಟ್ಟು ಅವರ ಧಾರ್ಮಿಕ ಕೇಂದ್ರವನ್ನ ತೆರೀಲಿಕ್ಕೆ ಅವಕಾಶ ಕೊಟ್ಟು, ಆದರೆ ಇಲ್ಲಿನ ಮಹಾರಾಜರು ನಮ್ಮ ಧಾರ್ಮಿಕ ಕೇಂದ್ರವನ್ನ, ಅದು ವಿಶ್ವದಲ್ಲೇ ಅತಿ ದೊಡ್ಡದಾದ ಒಂದು ದೇವಾಲಯವನ್ನ ಅಬುಧಾಬಿನಲ್ಲಿ ಕಟ್ಟಲಿಕ್ಕೆ ಈ ದೇಶದ ಮಹಾರಾಜರು ಅವಕಾಶ ಕೊಟ್ಟರು ಅಂತ. ಎಷ್ಟು ಚೆನ್ನಾಗಿದೆ. ಇವನ್ ಯಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ. ಎಲ್ಲರೂ ಕೂಡ ವಿಶ್ವ ಭ್ರಾತೃತ್ವ, ಅದರಲ್ಲೂ ಭಾರತೀಯರು ಎಲ್ಲರನ್ನು ಕೂಡ ಒಪ್ಪಿಕೊಂಡು ಅವರನ್ನು ಕೂಡ ನಮ್ಮ ನೆಲದ ಸಂಸ್ಕೃತಿಗೆ ಹೊಂದಿಸಿಕೊಂಡು ಹೋಗುವಂತ ಪ್ರಯತ್ನದಲ್ಲಿ ಸತತವಾಗಿರುವಂಥವ್ರು. ಬಹಳ ಸೋಲುಗಳನ್ನು ಕಂಡ್ರು ಕೂಡ ಆ ಪ್ರಯತ್ನ ನಾವು ಬಿಡ್ತಾನೆ ಇಲ್ಲ. ಅಂಥದ್ರಲ್ಲಿ ಇಲ್ಲೂ ಕೂಡ ಆ ಸೌಹಾರ್ದ ಭಾವನೆಯನ್ನು ಇಟ್ಕೊಂಡು ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ. ಎಲ್ಲ ಧರ್ಮದ, ಎಲ್ಲ ವರ್ಗದ ಯುವಕರನ್ನ, ಇಲ್ಲಿನ ಮುಖಂಡಗಳನ್ನ ನೀವು ವಿಶ್ವಾಸಕ್ಕೆ ತಗೊಂಡು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದೀರಿ. ಕರುಣೆಗಿನ್ನ ದೊಡ್ಡ ಧರ್ಮ ಯಾವುದೂ ಇಲ್ಲ, ಪ್ರೀತಿಗಿನ್ನ ದೊಡ್ಡ ಧರ್ಮ ಯಾವುದೂ ಇಲ್ಲ ಹಾಗೆ ಅಂತ. ಅದರಿಂದ ನಾವು ಎಲ್ಲಿ ನೊಂದವರು ಇರ್ತಾರೆ, ದರಿದ್ರ ದೇವೋಭವ ಅಂತ ವಿವೇಕಾನಂದರು, ದರಿದ್ರ ನಾರಾಯಣ. ಯಾರ ಮನುಷ್ಯ, ಯಾವ ಜೀವಿ ನೋವಿನಲ್ಲಿರ್ತಾನೆ ಅಥವಾ ನೋವಲ್ಲಿರುತ್ತೆ, ಆ ಜೀವಿಯ ರಕ್ಷಣೆ ಮಾಡುವಂಥದ್ದು, ಅವರಲ್ಲಿ ಭಗವಂತನನ್ನು ಕಾಣುವಂಥದ್ದೇ ಪರಮೋಚ್ಚ ಧರ್ಮ ಹಾಗೆ ಅಂತ. ಅವ್ರಿಗೆ ನಾವು ಆತ್ಕೊಳ್ಳೋದೇನೆ ಬಹಳ ದೊಡ್ಡ ಧರ್ಮ ಹಾಗೆ ಅಂತ. ಅದರಿಂದ ಮಾನವೀಯ ನೆಲೆಗಳಲ್ಲಿ ನಾವು ಜೀವಿಸುವಂಥದ್ದಾಗಬೇಕು. ನಾವು ಮೊದಲು ಮಾನವರಾಗಬೇಕು. ಹಾಗಾಗೇನೆ ಕವಿಗಳು ಹೇಳುವಂಥದ್ದು, ಏನಾದರಾಗು, ನೀನು ಯಾವ ಎತ್ತರಕ್ಕೆ ಬೇಕಾದರೂ ಹೋಗು, ಆದ್ರೆ ನೀನು ಮನುಷ್ಯನಾಗಬೇಕು. ಮನುಷ್ಯನಾಗದೆ ಮಾನವೀಯ ಮೌಲ್ಯಗಳನ್ನು ನೀನು ಅಳವಡಿಸ್ಕೊಳ್ಳದೆ ನೀನು ಎಷ್ಟು ಎತ್ತರಕ್ಕೆ ಹೋದ್ರೂ ಕೂಡ ಅದು ವ್ಯರ್ಥ ಅಂತ. ಅದರಿಂದ ನಾವು ಮಾನವೀಯ ಮೌಲ್ಯಗಳನ್ನ ಎತ್ತಿಡಿಯುವಂತ ಮನುಷ್ಯರಾಗಿ ಪರಿವರ್ತಿತರಾಗೋಣ. ಆ ನಿಟ್ಟಿನಲ್ಲಿ ದುಬೈ ಹೆಮ್ಮೆಯ ಕನ್ನಡಿಗರ ಸಂಘ, ನಾನು ವೀಟಿನಲ್ಲಿ ನೋಡಿದಾಗಿ ಎಷ್ಟು ಆಯಾಮಗಳಲ್ಲಿ ಇಲ್ಲೊಂದು ಉದ್ಯೋಗ ಮೇಳ ಮಾಡುವಂಥದ್ದು ಇರಬಹುದು, ಅಥವಾ ಬರುವಾಗ ರವಿ ನಮ್ಗೆ ಫೋನ್ ನಂಬರ್ ಎಲ್ಲ ಕೊಡ್ತಾ ಇದ್ರು, ಇಲ್ಲೊಬ್ಬ ಹುಡುಗನ ಕೆಲಸ ಕೊಡಿಸ್ಬೇಕು ಹಾಗೆ ಅಂತ. ತಕ್ಷಣ ಅವ್ರ ರೆಸ್ಯೂಮ್ ತಗೊಂಡು ಇನ್ನೊಬ್ರು ಕಳಿಸುವಂಥದ್ದು, ಎಷ್ಟು ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಸಾವಿರಾರು ಜನಗಳಿಗೆ ಕೆಲಸ ಕೊಡಿಸುವಂಥದ್ದು ಎಲ್ಲ. ಪಾಪ ಅಲ್ಲಿ ಬಹಳ ಕಡಿಮೆ ಸಂಬಳಕ್ಕೆ ತುಂಬಾ ನೊಂದು ಬೆಂದೋಗಿರುವಂತ ಯುವಕರನ್ನ ಇಲ್ಲಿ ಕರ್ಕೊಂಡ್ಬಂದು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರಿಗೆ ಒಳ್ಳೆಯ ಕೆಲಸಗಳನ್ನ ಕೊಡಿಸಿ ಲಕ್ಷಾಂತರ ರೂಪಾಯಿ ಸಂಬಳ ಬರುವಾಗ ಮಾಡಿ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡುವಂಥದ್ದು. ಕೋವಿಡ್ ನಲ್ಲಿ ತಮ್ಮ ಜೀವದ ಅಂಗನ್ನೇ ತೊರೆದು ಅವರಿಗೆ ನೊಂದಿರುವಂತವರ ಜೊತೆಗೆ ನಿಲ್ಲುವಂಥದ್ದು. ಸಾವಿನಲ್ಲೂ ಕೂಡ
ಜೊತೆಯಾಗಿ ತಮ್ಮ ಪ್ರಾಣದ ಅಂಗನ ತೊರೆದು ಸಾವಿನಲ್ಲಿ ಕೂಡ ಜೊತೆಯಾಗಿ ನಿಲ್ಲುವಂತ ಕೆಲಸ, ನೆರೆಗಳಲ್ಲಿ ನಮ್ಮ ರಾಜ್ಯದ ನಮ್ಮ ದೇಶದ ನಿರಾಶ್ರಿತರಿಗೆ ಆಶ್ರಯ ಕೊಡುವಂಥದ್ದು, ಅನ್ನ ಕೊಡುವಂಥದ್ದು, ಬೇಕಾದಷ್ಟು ಆಯಾಮಗಳಲ್ಲಿ ಈ ಸಂಘ ಕೆಲಸ ಮಾಡುವಂಥದ್ದನ್ನ ನೋಡಿ ಬಹಳ ನಮ್ಗಂತೂ ಸಂತೋಷ ಆಯಿತು. ಈ ಸಂಘ ಇನ್ನು ಮುಂದಿನ ಕೂಡ ಆ ಮಗು ಹೇಳಿದಾಗೆ ಇನ್ನು ವಜ್ರ ಮಹೋತ್ಸವ, ಸುವರ್ಣ ಮಹೋತ್ಸವ ಎಲ್ಲವನ್ನು ಕೂಡ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುವಂತ ದೊಡ್ಡ ಸಂಘ ಆಗಿ ಹೊರಹೊಮ್ಮಲಿ. ಮತ್ತು ನಮ್ಮ ದೇಶದ ಜನ ಇಲ್ಲಿ ಯಾವ ನೋವುಗಳನ್ನ ಅಥವಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಮಾಜಿ ಸಂಸದರು ಮತ್ತು ಸರ್ಕಾರದ ಇವರು ಇಲ್ಲಿ ಆರತಿ ಕೃಷ್ಣ ಅವರು ಕೂಡ ಬರಬೇಕಾಯಿತು. ಅವರು ಅನಿವಾಸಿ ಭಾರತೀಯರ ಇದರ ಆಯೋಗದ ಉಪಾಧ್ಯಕ್ಷರು, ಮುಖ್ಯಮಂತ್ರಿಗಳ ಅಧ್ಯಕ್ಷರು ಇರ್ತಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಇಲ್ಲಿ ಈ ನೆಲದಲ್ಲಿ ಇದ್ದು ಬದುಕನ್ನು ಕಟ್ಟಿಕೊಂಡಿರುವಂತವರ ಸಮಸ್ಯೆಗಳನ್ನ ಆಲಿಸಿ ಈ ಸರ್ಕಾರದ ಜೊತೆನಲ್ಲಿ ಮತ್ತು ಭಾರತ ಸರ್ಕಾರದ ಜೊತೆನಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಹರಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವೇದಿಕೆಯನ್ನ ಈ ಸಂಘ ನಿರ್ಮಾಣ ಮಾಡಿಕೊಳ್ಳಿ. ಇಲ್ಲಿರುವಂತ ಎಲ್ಲ ದುಬೈ ಸಮಸ್ತ ಕನ್ನಡಿಗರ ಜೊತೆನಲ್ಲಿ ನಾವೆಲ್ಲರೂ ಕೂಡ ಸದಾ ಇರ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ